ಸೈಟ್ಗೆ ಸಪ್ಲೈ ಮಾಡಿ ಇವತ್ತು ಫ್ರೆಂಡ್ಸ್, ಇವತ್ತು ನಾವು ಬಂದಿದ್ದೀವಿ ಬರಗೂರು. ಇವತ್ತು ನಾನು ನಿಮಗೆ ನಮ್ಮ ಹಾಸನಿನ ನೈಟ್ ವ್ಯೂನ ತೋರಿಸೋಣ ಅಂತ ಇವತ್ತು ನಾನೊಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ. ಈಗ ರೂಮ್ನ ಕ್ಲೋಸ್ ಮಾಡಿಕೊಂಡು ಹೋಗೋಣ ಹೊರಗಡೆ ಅಂತ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಫ್ರೀಯಾಗಿ ಜಾಗ ಇದೆ, ಆರಾಮ್ಸೆ ಹೊರಗಡೆ. ಈ ಮಳೆ ಇಲ್ಲ ಅಂದಿದ್ರೆ ಆರಾಮಾಗಿ ಹೊರಗಡೆ ಕುತ್ಕೋದು. ಬೇಸಿಗೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ನಮ್ಮ ಹಾಸನ. ಏನಣ್ಣ ಅಲ್ಲಿ ನಿಂತೀರಾ? ಹೋಗೋಣ? ಹಾಂ, ಬಂದೆ ತಡ್ರಿ, ಬರ್ತಾ ಇದ್ದೀನಿ. ಹಾಸನ ವೆದರ್ ಎಷ್ಟು ಕೂಲ್ ಆಗಿದೆ ಅಂದರೆ ತುಂಬ, ಅಂದರೆ ಈಗ ನೈಟ್ ಆದರೂ ಕೂಡ ಫುಲ್ಲು ನೋಡಿ ಒಂದೇ ಒಂದು ನಕ್ಷತ್ರ, ಸುತ್ತಲೂ ಎಲ್ಲೂ ಇಲ್ಲ, ಮೋಡ ಆಗಿದೆ. ಹಾಗೆ ವಾಕಿಂಗ್ ಮಾಡ್ಕೊಂತ ಮೇನ್ ರೋಡಿಗೆ ಬಂದಿದ್ದೀವಿ. ಇವಾಗ ನಾವು ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಅಂದರೆ ಕರ್ನಾಟಕ ಬೇಕ್ರಿ ಅಮ್ಮ ಪೇಸ್ಟ್ರಿಗೆ ತೇಜಸ್ವಿ ಆಗಿರುತ್ತೆ, ಅಲ್ಲಿ ಟೇಸ್ಟ್ ಮಾಡಿ ನೋಡೋಣ. ಇದು ಹಾಲು ಬಂದು ಕೊಟ್ಟವ್ರೆ, ಕಚಪ್ ಕೊಟ್ಟವ್ರೆ. ಬನ್ನು ಹಾಲು ಜೊತೆಗೆ ಕಚಪ್ ಕಡೆ ತುಂಬಾ ಟೇಸ್ಟ್, ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಇನ್ನು ನೋಡೋಣ, ಇದು ಆಲೂ ಪರೋಟ, ಇನ್ನು ವೆಜ್ ರೋಲ್ ಇದೆ. ಎಲ್ಲ ಫ್ರೆಶ್ ಆಗಿದೆ, ಐಟಮು ತುಂಬಾ ಚೆನ್ನಾಗಿದೆ. ಈಗ ವೆಜ್ ರೋಲ್ ಚೆಕ್ ಮಾಡ್ತೀನಿ. ಸ್ನ್ಯಾಕ್ಸ್ ಸರ್, ನಮ್ಮ ಹೆಸರು ಭರತ್ ಅಂತ. ಇದು ಬೇಕ್ರಿ ಸ್ಟಾರ್ಟ್ ಆಗಿರೋದು ಬಂದ್ಬಿಟ್ಟು 2009 2009ಇಂದ. ಇದು ಒಂದು 15 ಬ್ರಾಂಚ್ ಇದೆ. ನಮ್ಮ ಹಾಸನಲ್ಲಿ 2 ಇದೆ. ಇಲ್ಲಿ ಓಲ್ಡ್ ಗೋಕುಲ್ ಇದೆಯಲ್ಲ, ಬಸಟ್ಟಿ ಕೊಪ್ಪಲು, ಅಲ್ಲೊಂದಿದೆ. ಅದು ಬಿಟ್ಟರೆ ಇಲ್ಲಿ ದಾಸರ ಕೊಪ್ಪಲು, ತಿರುಮಲ ಚೌಟ್ರಿ ಪಕ್ಕ ಇಲ್ಲೊಂದಿದೆ. ಹಾಸನಲ್ಲಿ 2 ಇದೆ ಸರ್. ಇಲ್ಲೆಲ್ಲ ಪ್ರತಿಯೊಂದು ಐಟಮು ಸ್ಪೆಷಲೇ ಮಾಡೋದು, ನಾರ್ಮಲ್ ಐಟಮ್ ಯಾವುದೂ ಮಾಡಲ್ಲ. ಈಗ ಎಲ್ಲ ಐಟಮು, ಒಂದೊಂದು ಐಟಮು ಎಲ್ಲ ಸ್ಪೆಷಲೇ ಮಾಡೋದು. ದಿಲ್ ಪಸನ್ ಇದೆ, ಈಗ ಮಾಮೂಲಿ ದಿಲ್ ಪಸನ್ ಅಂತ ಕೊಡ್ತಾರಲ್ಲ, ಅದು ಬಿಟ್ಟರೆ ಇದು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿರ್ತಾರೆ ಎಲ್ಲರೂ ಎಲ್ಲದಕ್ಕೂ. ಇಲ್ಲಿರುತ್ತೆ ನೋಡಿ, ಇಲ್ಲಿ ನಿಮಗೆ ಕಾಣುತ್ತೆ. ಇಲ್ಲಿ ಕಾಜು ನೋಡಿ, ಕಾಜು, ಖರ್ಜೂರ, ಗೋಡಂಬಿ, ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಸ್ಪೆಷಲಾಗಿ ಮಾಡಿರ್ತಾರೆ. ನಮ್ಮ ಹತ್ರ ನಾರ್ಮಲ್ ಐಟಮ್ಸ್ ಯಾವುದೂ ಸಿಗೋಲ್ಲ, ಎಲ್ಲ ಸ್ಪೆಷಲ್ ಐಟಮ್ಸೇ. ನಿಮಗೆ ಬೇಕಾಗಿರೋ ಕಸ್ಟಮೈಸ್ ಕೇಕ್ಸ್ ಆಗಲಿ, ನಿಮ್ಗೆ ಯಾವ ಥರ ಇಷ್ಟ ಆ ಥರ ಕೇಕ್ಸ್ ಆಗಲಿ ಅಲ್ಲಿದೆ ನೋಡಿ ಡಿಸ್ಪ್ಲೇಲಿ. ಎಲ್ಲ ಥರನೂ ಮಾಡ್ಕೊಡ್ತೀವಿ. ಇಲ್ಲ ನಿಮ್ಮ ಹತ್ರ ಡಿಸೈನ್, ಹಾಂ ಹೌದು. ಇಲ್ಲ ನಿಮ್ಮ ಹತ್ರ ಯಾವುದಾದ್ರೂ ಕಸ್ಟಮೈಸ್ ಇದ್ದರೆ, ನಿಮ್ಮ ಹತ್ರ ಡಿಸೈನ್ಸ್ ತೋರಿಸಿದ್ರು ಸೇಮ್ ಅದೇ ಥರ ಮಾಡ್ಕೊಡ್ತೀವಿ. ಹಾಂ ಸರ್. ಇವತ್ತು ಕೂಡ ನಿನ್ನೆ ಥರನೇ ಡ್ಯೂಟಿಗೆ ಹೋಗ್ತಾ ಇದ್ದೀವಿ. ಅದೇ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ವಿ. ಬನ್ನಿ ಹೋಗೋಣ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಇವತ್ತಿನ ಡೇನ ತೋರಿಸ್ಕೊಡ್ತಾ ಹೋಗ್ತೀನಿ. ನಮ್ಮ ವ್ಯಾನ್ ರೆಡಿಯಾಗಿ ನಿಂತಿದೆ, ಬನ್ನಿ ಈಗ. ಇದೇ ನೋಡಿ ನಮ್ಮ ರೆಗ್ಯುಲರ್ ಕಾಫಿ ಕುಡಿಯೋ ಶಾಪ್. ಈಗ ಹೋಗ್ತಾ ಇದ್ದೀವಿ ಅಲ್ಲಿಗೆ, ಬನ್ನಿ ನೋಡೋಣ. ನಿಮ್ಮೂರಾಗಿರ್ಬೋದು ಮಗನ ನಿನ್ನ ದರ್ಬಾರ, ನಮ್ಮೂರಾಗ ನಡೆದಿಲ್ಲೋ ಮಗನ ನಿನ್ನ ಕಾರ್ಬಾರ. ಇರಬೇಕು ನೀನು ಹುಷಾರ, ಯಾರಿಗೆ ತಿಳಿದಿಲ್ಲೋ ನಮ್ಮ. ಹಾಗೆ ಟಿಫಿನ್ ತಿನ್ನೋಣ ಅಂತ ನಾವು ಬಂದಿದ್ದು ಶ್ರೀ ನಂಜುಂಡೇಶ್ವರ ಮೆಸ್ ಕಡೆಗೆ ಹಾಸನಲ್ಲಿ. ಆಲ್ಮೋಸ್ಟ್ ಎಲ್ಲರಿಗೂ ಈ ಮೆಸ್ ಗೊತ್ತಿರುತ್ತೆ. ಅಲ್ಲಿ ಒಂದು ಲೈನ್ ಹಾಕಿದ್ದಾರೆ, ಅನ್ನ ಬೆಳೆಯಲು ವರ್ಷ ಬೇಕು, ಚೆಲ್ಲಲು ನಿಮಿಷ ಸಾಕು, ತಟ್ಟೆಯಲ್ಲಿ ಅನ್ನ ಬಿಡಬೇಡಿ ಅಂತ. ಬ್ಲಾಕ್ನ ಚೂಸ್ ಮಾಡುವಾಗ ನೋಡಿ, ಈ ಥರ ಕ್ರಾಕ್ ಆಗಿರಬಾರ್ದು, ಸೈಡು ಎಡ್ಜು ಏನೋ ಈ ರೀತಿ ಇರಬಾರ್ದು. ಫುಲ್ಲು ಪ್ಲೈನ್ ಯಾವ ರೀತಿ ಇರಬೇಕು ಅಂದರೆ, ಈ ರೀತಿ ಸರ್ಫೇಸ್ ಇದ್ದರೆ ತುಂಬ ಬಿಲ್ಡಿಂಗ್ ಬಾಳಿಕೆ ಬರುತ್ತೆ. ನೀವು ಯಾವುದೇ ಬ್ಲಾಕ್ನ ಯೂಸ್ ಮಾಡಿ ಈ ರೀತಿ ಇರಬೇಕು ಮೇಯ್ನ್. ಹಾಗೆ ನಮ್ಮದೊಂದು ಚಿಕ್ಕದೊಂದು ಮೀಟಿಂಗ್ ಇತ್ತು ಅಂತ ಮೀಟಿಂಗ್ನ ಮುಗಿಸ್ಕೊಂಡು ಹೋಗೋಣ ಅಂತ ನೋಡಿ. ಇವತ್ತಿನ ಡೇ ನಂದು ಕಂಪ್ಲೀಟ್ ಈ ರೀತಿ ಇತ್ತು. ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ
ಇವತ್ತಿನ ನನ್ನ ಒಂದು ಪುಟ್ಟ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ.